ಸಿಎಂ ಬದಲಾವಣೆಯ ಮಾತು ದಿನೇ ದಿನೇ ಹೆಚ್ಚಾಗುತ್ತಿದೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದೆಯಂತೆ. ಅದೇನಂತೀರಾ? ಈ ಸ್ಟೋರಿ ನೋಡಿ. ದಸರಾ ಬಳಿಕ ಸಿದ್ದರಾಮಯ್ಯ ರಾಜೀನಾಮೆ. ಹೈಕಮಾಂಡ್ನಿಂದಲೇ ಮಹತ್ವದ ನಿರ್ಧಾರ. ವಾಲ್ಮೀಕಿ ಹಗರಣ, ಮೂಡಾ ಸೈಟು, ಮೂಡಾ ಕಾಮಗಾರಿ ಸೇರಿ ಸಾಲು ಸಾಲು ಹಗರಣದ ಸುಳಿಯಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನ ಆಗುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಿದೆ. ದಸರಾ ಮುಗಿದ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಈ ಮಹತ್ವದ ತೀರ್ಮಾನವನ್ನ ತೆಗೆದುಕೊಳ್ಳಲಿದೆಯಂತೆ. ಮೂಡಾ ವಿಚಾರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅಸ್ತ್ರ ಆಗಬಾರದು ಎಂದು ಮಹತ್ವದ ತೀರ್ಮಾನಕ್ಕೆ ಮುಂದಾಗಲಿದೆಯಂತೆ ಹೈಕಮಾಂಡ್. ಇದಕ್ಕೆ ಪೂರಕವಾಗಿ ಮಹತ್ವದ ಮಾಹಿತಿ ಕಲೆ ಹಾಕುತ್ತಿರುವ ಕಾಂಗ್ರೆಸ್ ಹೈಕಮಾಂಡ್ ಸೀಕ್ರೆಟ್ ಆಪರೇಷನ್ ಮಾಡ್ತಿದ್ಯಂತೆ. ಸಿಎಂ ಸ್ಥಾನದ ಪ್ರಮುಖ ಆಕಾಂಕ್ಷಿಗಳ ಪರವಾಗಿ ಎಷ್ಟು ಶಾಸಕರ ಬಲ ಇದೆ ಎಂದು ರಹಸ್ಯ ಮಾಹಿತಿ ಕಲೆ ಹಾಕುತ್ತಿದೆಯಂತೆ. ತಮ್ಮದೇ ಆದ ತಂಡದಿಂದ ಶಾಸಕರ ಬಲ ಯಾರಿಗೆ ಎಷ್ಟಿದೆ ಎಂದು ಮಾಹಿತಿಯನ್ನ ಕಾಂಗ್ರೆಸ್ ಹೈಕಮಾಂಡ್ ಕಲೆ ಹಾಕುತ್ತಿದೆಯಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮಹಾತ್ಮ ಗಾಂಧೀಜಿ ದೇಶದಾದ್ಯಂತ ಸಂಚಾರ ಮಾಡಿ ಸ್ವಾತಂತ್ರ್ಯ ಚಳವಳಿಗೆ ಜನರನ್ನ ಒಗ್ಗೂಡಿಸಿದ್ರು. ಈ ವೇಳೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ತಮ್ಮ ನೆನಪುಗಳನ್ನ ಬಿಟ್ಟು ಹೋಗಿದ್ದಾರೆ. ಅದರಲ್ಲೂ ಶಿವಮೊಗ್ಗಕ್ಕೂ ಬಾಪುಗೂ ಅಪಾರವಾದ ನಂಬಿಕೆ ಅಥವಾ ನಂಟಿದೆ. ಏನದು ಅಂತೀರಾ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯೇ ಅಗ್ರಗಣ್ಯ. ಭಾರತವನ್ನ ಆಂಗ್ಲ ದಾಸ್ಯದಿಂದ ಬಿಡುಗಡೆಗೊಳಿಸಿದ ಹೋರಾಟಗಾರ. ಬಾಪೂರ ಅಹಿಂಸಾತ್ಮಕ ಹೋರಾಟ ಸರ್ವಶ್ರೇಷ್ಠ. ಇಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕರುನಾಡಿಗೂ ಅವಿನಾಭಾವ ನಂಟು. ಶಿವಮೊಗ್ಗದಲ್ಲಿ ತೆಂಗಿನ ಗಿಡ ನೆಟ್ಟಿದ್ದ ಗಾಂಧಿ ನೆನಪಿಗಾಗಿ ಉದ್ಯಾನವನ ನಿರ್ಮಾಣ. ಮಹಾತ್ಮ ಗಾಂಧೀಜಿ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ವಾರಗಳ ಕಾಲ ನೆಲೆಸಿದ್ರು. 1927ರಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ದ ಬಾಪು ವಾಪಸ್ಸಾಗುವ ಮುನ್ನ ತಮ್ಮ ಭೇಟಿಯ ನೆನಪಿಗಾಗಿ ತೆಂಗಿನ ಗಿಡವನ್ನ ನೆಟ್ಟಿದ್ರು. ನಗರದ ಬಾಲರಾಜ್ ಅರಸ್ ರಸ್ತೆಯ ಪ್ರಧಾನ ಅಂಚೆ ಕಚೇರಿಯ ಎದುರು ಇಂದಿಗೂ ಆ ತೆಂಗಿನ ಮರ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದೆ. ಇನ್ನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರೋ ಪಾರ್ಕ್ ಅಲ್ಲಿ ಗಾಂಧೀಜಿ ಅವತ್ತು ಜನರನ್ನ ಒಗ್ಗೂಡಿಸಿದ್ರು. ಮಹಾತ್ಮರ ನೆನಪಿಗಾಗಿ ಅದೇ ಜಾಗದಲ್ಲಿ ಉದ್ಯಾನವನ ನಿರ್ಮಿಸಲಾಗಿದೆ. ಗಾಂಧಿ ಪಾರ್ಕ್ ಅಂತ ಹೆಸರಿಟ್ಟು ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಯಾದಗಿರಿಯಲ್ಲಿ ಗಾಂಧಿ ಗುಡಿ, ನಿತ್ಯವೂ ಪೂಜೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಗಾಂಧೀಜಿಗಾಗಿ ಗುಡಿಯನ್ನೇ ನಿರ್ಮಿಸಲಾಗಿದೆ. 1949ರಲ್ಲಿ ಇಲ್ಲಿನ ಆದರ್ಶ ಶಿಕ್ಷಕ ದಿವಂಗತ ಹಂಪಣ್ಣ ಸಾಹುಕಾರ್ ಈ ಮಹಾತ್ಮರಿಗೆ ದೇಗುಲವನ್ನೇ ಕಟ್ಟಿಸಿದ್ದಾರೆ. ಗ್ರಾಮಸ್ಥರು ನಿತ್ಯವೂ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಕಿ, ಮಹಾತ್ಮ ಗಾಂಧೀಜಿ ಕಿ, ವಂದೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ 3 ಆರೋಪಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೋರ್ಟ್ನಿಂದ ಬೇಲ್ ಸಿಕ್ಕರೂ ಶ್ಯೂರಿಟಿಗಾಗಿ ಸಿಗದೆ ಪರದಾಡ್ತಾ ಇದ್ದಂಥ ಆರೋಪಿಗಳು ಇವತ್ತು ಜೈಲಿನಿಂದ ಹೊರಬರಲಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸರಿಗೆ ಸೆರೆವಾಸದಿಂದ ಮುಕ್ತಿ. 9 ದಿನಗಳ ಬಳಿಕ ಸಿಕ್ತು ಬಿಡುಗಡೆ ಭಾಗ್ಯ. ದರ್ಶನ್ ದೆಸೆಯಿಂದ ಜೈಲುವಾಸ ಅನುಭವಿಸಿದ್ದ ಅಭಿಮಾನಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ದಾಸನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಕಂಬಿ ಹಿಂದೆ ಲಾಕ್ ಆದ ದಾಸರಿಗೆ ಜಾಮೀನು ಸಿಕ್ಕಿ 9 ದಿನಗಳ ಬಳಿಕ ರಿಲೀಸ್ ಆಗುವ ಭಾಗ್ಯ ಒಲಿದು ಬಂದಿದೆ. ತುಮಕೂರಿನಲ್ಲಿರುವ 4 ಆರೋಪಿಗಳ ಪೈಕಿ 3ರಿಗೆ ಜಾಮೀನು ಸಿಕ್ಕಿ 9 ದಿನ ಕಳೆದರೂ ರಿಲೀಸ್ ಆಗಿರಲಿಲ್ಲ. ತಲಾ 2 ಲಕ್ಷ ನಗದು ಹಾಗೂ 3 ಶ್ಯೂರಿಟಿದಾರರು ಸಿಗದೆ ಪರದಾಡುವಂತ ಸ್ಥಿತಿ ಎದುರಾಗಿತ್ತು. ಕೊನೆಗೂ ಹಣ ಹೊಂದಿಸಿ ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಇಂದು ಜೈಲಿನಿಂದ 3 ಆರೋಪಿಗಳು ರಿಲೀಸ್.
ತುಮಕೂರು ಕಾರ್ಯಾಗೃಹದಲ್ಲಿರುವ ಆರೋಪಿಗಳಾದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಪೋಷಕರು ಅವರಿವರ ಕೈಕಾಲು ಹಿಡಿದು ಕೊನೆಗೂ ಜಾಮೀನಿಗೆ ಶೂರಿಟಿದಾರರನ್ನ ಹುಡುಕಿದ್ದಾರೆ. ಈಗಾಗಲೇ ನ್ಯಾಯಾಲಯದ ಜಾಮೀನು ಪ್ರಕ್ರಿಯೆ ಮುಗಿದು ತುಮಕೂರು ಜಿಲ್ಲಾ ಕಾರ್ಯಾಗೃಹದ ಜೈಲಾಧಿಕಾರಿಗಳಿಗೆ ಜಾಮೀನು ಪ್ರತಿ ತಲುಪಿದೆ. ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಇಂದು ಬೆಳಗ್ಗೆ 10:30ಕ್ಕೆ ರಿಲೀಸ್ ಆಗಲಿದ್ದಾರೆ. ಹಣದಾಸೆಗೆ ಡಿ ಬಾಸ್ ರಕ್ಷಿಸಲು ಹೋಗಿ ಜೈಲು ಕಂಬಿ ಎಣಿಸಿದ್ದಾಯಿತು. ದಾಸ ಜೊತೆಗೆ ನಿಲ್ಲದಿದ್ದರೂ ಮಕ್ಕಳಿಗಾಗಿ ಅವರಿವರ ಕೈ ಮುಗಿದು ಪೋಷಕರು ಮಕ್ಕಳನ್ನ ಹೊರತರಲು ಭಾರೀ ಕಸರತ್ತು ನಡೆಸಿದ್ದಾರೆ. ದಾಸನಿಗೆ ಜೈ ಅಂತ ಜೈಕಾರ ಹಾಕಲು ಹೋಗಿ ಜೈಲು ಅನುಭವಿಸಿ ಈಗ ರಿಲೀಸ್ ಆಗ್ತಿದ್ದಾರೆ. ಜಗದೀಶ್ ಮಾಚಗಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಭರ್ಜರಿ ತಯಾರಿ ನಡೀತಾ ಇದೆ. ಕೇವಲ ಮೈಸೂರು ಮಾತ್ರ ಅಲ್ಲ, ವೈಭವದ ದಸರಾಕ್ಕೆ ಮಂಗಳೂರಲ್ಲೂ ಕೂಡ ಭರದ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಮಂಗಳೂರು ದಸರಾ ವಿಶೇಷತೆ ಏನು ನಾವು ತೋರಿಸ್ತೀವಿ ನೋಡಿ. ಮೈಸೂರು ದಸರಾ ಬಿಟ್ರೆ ರಾಜ್ಯದ ಅತ್ಯಂತ ವೈಭವದ ದಸರಾ ಅಂದ್ರೆ ಅದು ಮಂಗಳೂರು ದಸರಾ. ಸಾಂಸ್ಕೃತಿಕ ನಗರಿಯಂತೆ ಮಂಗಳೂರಲ್ಲೂ ಅದ್ದೂರಿ ದಸರಾ ನಡೆಯುತ್ತೆ. ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ ನಡೀತಾ ಇದೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ದಸರಾ ಸಂಭ್ರಮ ಮನೆ ಮಾಡಲಿದೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗೆಯರ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಅಕ್ಟೋಬರ್ 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಶುರುವಾಗುತ್ತೆ. 14ರ ಬೆಳಗಿನ ಜಾವದವರೆಗೂ ಮಂಗಳೂರು ನಗರದಾದ್ಯಂತ ಮೆರವಣಿಗೆ ಸಾಗಲಿದೆ. ಬೆಳಿಗ್ಗೆ ಕುದ್ರೋಳಿ ಕ್ಷೇತ್ರದ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಹುಲಿ ವೇಷದ ಅಬ್ಬರ ಸಡಗರವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮಂಗಳೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ವೈಭವದ ಶೋಭಾಯಾತ್ರೆ. ಈ ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಸೇರ್ತಾರೆ. ಆದರೆ ಈ ಬಾರಿ ಶೋಭಾಯಾತ್ರೆಯಲ್ಲಿ ಅಬ್ಬರದ ಡಿಜೆ ಸೌಂಡ್ಸ್ಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ನಾಡಿದ್ದು 3ನೇ ತಾರೀಕಿಗೆ ಗುರುವಾರ ದಿವಸ 3ನೇ ತಾರೀಕಿಗೆ 8:30 ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ನಂತರ 11 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು, ಮಹಾಗಣಪತಿ ಹಾಗೆಯೇ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ. ದಸರಾ ಹಿನ್ನೆಲೆ ಪ್ರತಿದಿನ ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.